ಇವರು 95ನೇ ಇಸ್ವಿ ಅದು ಮಾಡೋಕ್ಕೂ ಕಾರಣ ಮಾಯಗಾನಹಳ್ಳಿ ಹತ್ರ 84ನೇ ಇಸ್ವಿನಲ್ಲಿ ಯಾವೊಂದು ಮಕ್ಕಳು ಬಸ್ ಆಕ್ಸಿಡೆಂಟ್ ಆಗಿ 8 ಮಕ್ಕಳು ತೀರ್ಕೊಂಡು ಹೋದ್ರಲ್ಲಿ. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಈ ರಸ್ತೆ ಒಂದು ದೊಡ್ಡ ರಸ್ತೆ ಆಗಬೇಕು ಅಂತ ತೀರ್ಮಾನ ತಗೊಂಡಿದ್ದು, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೇಳಿ. ಆಮೇಲೆ ಬಂದಂತ ನೀವೇನು ಮಾಡ್ತಾ ಹೋದ್ರಿ? ಆ BMICP ಅಧ್ಯಕ್ಷನೇ ಈಗಿನ ಮುಖ್ಯಮಂತ್ರಿ ಆಗ 20,000 ಎಕರೆಗೆ 1,75,000 ಎಕರೆ ಅಕ್ವೈರ್ ಮಾಡಿ ಪ್ರತಿಯೊಂದಕ್ಕೂ ರೈತರು ಅಲ್ಲಿ ಹೋಗಿ ಅರ್ಜಿ ಹಾಕೊಂಡು ನಿಂತ್ಕೋಬೇಕಾಗಿತ್ತು. ಇದೆಲ್ಲ ಮಾಡಿದಾರೆ ಯಾರಪ್ಪ? ದೇವೇಗೌಡರು ಮಾಡಿ ಅಂತ ಹೇಳಿದ್ರ? ಇದು ಬೇಕಾದಷ್ಟು ಚರ್ಚೆ ಮಾಡಬೇಕು ಅಂದ್ರೆ ವಿಷಯಗಳಿದೆ. ಇವ್ರು ಏನೇನು ಮಾಡಿದ್ದಾರೆ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ, ಅದಕ್ಕೆ ಧ್ವನಿ ಎತ್ತಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಜನ ನಮಗೆ ಶಕ್ತಿ ಕೊಟ್ಟವ್ರೆ, ಆ ಶಕ್ತಿ ಜನಕ್ಕೋಸ್ಕರ ಧ್ವನಿ ಎತ್ತೀವಿ. ಎಲ್ಲಿ ಯಾವ ಪಾಪದೊಳೆ? ಕೊಳೆನ ಎಲ್ಲಿ ಕೊಳೆ ಇದೆ? ಎಲ್ಲಿದೆ ಕೊಳೆ? ಹೆಂಗಿದ್ದು ನಾವು ರಾಮನಗರಕ್ಕೆ ಬಂದಾಗ ಕನಕಪುರ ಇತ್ತಲ್ಲ, ಕನಕಪುರ ತಾನೇ ಆಗಿತ್ತು. ಬೀದಿ ಕಂಬಿ ಇರಲಿಲ್ಲ, ಲೈಟ್ ಇರಲಿಲ್ಲ ಕನಕಪುರದಲ್ಲಿ. ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಡಿಸೋದು ದೇವೇಗೌಡರು ಇವರೇ ಎಲ್ಲಿದ್ರು? ಆಗ ಅಲ್ಲಿ ಕೊತ್ವಾಲನಿಗೆ ಎಂಡ ಕೊಡೋ ಬಾಟ್ಲು ಹೊಡ್ಕೊಂಡು ಕೂತಿದ್ರು. ದೇವೇಗೌಡರು ಕೆಲಸ ಮಾಡೋದು ಆ ಕೊಳೆ ತೊಳಿಬೇಕಾಗಿದ. ಇವರು 95ನೇ ಇಸ್ವಿ ಅದು ಮಾಡೋಕ್ಕೂ ಕಾರಣ ಮಾಯಗಾನಹಳ್ಳಿ ಹತ್ರ 84ನೇ ಇಸ್ವಿನಲ್ಲಿ ಯಾವೊಂದು ಮಕ್ಕಳು ಬಸ್ ಆಕ್ಸಿಡೆಂಟ್ ಆಗಿ 8 ಮಕ್ಕಳು ತೀರ್ಕೊಂಡು ಹೋದ್ರಲ್ಲಿ. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಈ ರಸ್ತೆ ಒಂದು ದೊಡ್ಡ ರಸ್ತೆ ಆಗಬೇಕು ಅಂತ ತೀರ್ಮಾನ ತಗೊಂಡಿದ್ದು, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೇಳಿ. ಆಮೇಲೆ ಬಂದಂತ ನೀವೇನು ಮಾಡ್ತಾ ಹೋದ್ರಿ? ಆ BMICP ಅಧ್ಯಕ್ಷನೇ ಈಗಿನ ಮುಖ್ಯಮಂತ್ರಿ ಆಗ 20,000 ಎಕರೆಗೆ 1,75,000 ಎಕರೆ ಅಕ್ವೈರ್ ಮಾಡಿ ಪ್ರತಿಯೊಂದಕ್ಕೂ ರೈತರು ಅಲ್ಲಿ ಹೋಗಿ ಅರ್ಜಿ ಹಾಕೊಂಡು ನಿಂತ್ಕೋಬೇಕಾಗಿತ್ತು. ಇದೆಲ್ಲ ಮಾಡಿದಾರೆ ಯಾರಪ್ಪ? ದೇವೇಗೌಡರು ಮಾಡಿ ಅಂತ ಹೇಳಿದ್ರ? ಇದು ಬೇಕಾದಷ್ಟು ಚರ್ಚೆ ಮಾಡಬೇಕು ಅಂದ್ರೆ ವಿಷಯಗಳಿದೆ. ಇವ್ರು ಏನೇನು ಮಾಡಿದ್ದಾರೆ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ, ಅದಕ್ಕೆ ಧ್ವನಿ ಎತ್ತಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಜನ ನಮಗೆ ಶಕ್ತಿ ಕೊಟ್ಟವ್ರೆ, ಆ ಶಕ್ತಿ ಜನಕ್ಕೋಸ್ಕರ ಧ್ವನಿ ಎತ್ತೀವಿ. ಎಲ್ಲಿ ಯಾವ ಪಾಪದೊಳೆ? ಕೊಳೆನ ಎಲ್ಲಿ ಕೊಳೆ ಇದೆ? ಎಲ್ಲಿದೆ ಕೊಳೆ? ಹೆಂಗಿದ್ದು ನಾವು ರಾಮನಗರಕ್ಕೆ ಬಂದಾಗ ಕನಕಪುರ ಇತ್ತಲ್ಲ, ಕನಕಪುರ ತಾನೇ ಆಗಿತ್ತು. ಬೀದಿ ಕಂಬಿ ಇರಲಿಲ್ಲ, ಲೈಟ್ ಇರಲಿಲ್ಲ ಕನಕಪುರದಲ್ಲಿ. ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಡಿಸೋದು ದೇವೇಗೌಡರು ಇವರೇ ಎಲ್ಲಿದ್ರು? ಆಗ ಅಲ್ಲಿ ಕೊತ್ವಾಲನಿಗೆ ಎಂಡ ಕೊಡೋ ಬಾಟ್ಲು ಹೊಡ್ಕೊಂಡು ಕೂತಿದ್ರು. ದೇವೇಗೌಡರು ಕೆಲಸ ಮಾಡೋದು ಆ ಕೊಳೆ ತೊಳಿಬೇಕಾಗಿದ. ಇವರು 95ನೇ ಇಸ್ವಿ ಅದು ಮಾಡೋಕ್ಕೂ ಕಾರಣ ಮಾಯಗಾನಹಳ್ಳಿ ಹತ್ರ 84ನೇ ಇಸ್ವಿನಲ್ಲಿ ಯಾವೊಂದು ಮಕ್ಕಳು ಬಸ್ ಆಕ್ಸಿಡೆಂಟ್ ಆಗಿ 8 ಮಕ್ಕಳು ತೀರ್ಕೊಂಡು ಹೋದ್ರಲ್ಲಿ. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಈ ರಸ್ತೆ ಒಂದು ದೊಡ್ಡ ರಸ್ತೆ ಆಗಬೇಕು ಅಂತ ತೀರ್ಮಾನ ತಗೊಂಡಿದ್ದು, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೇಳಿ. ಆಮೇಲೆ ಬಂದಂತ ನೀವೇನು ಮಾಡ್ತಾ ಹೋದ್ರಿ? ಆ BMICP ಅಧ್ಯಕ್ಷನೇ ಈಗಿನ ಮುಖ್ಯಮಂತ್ರಿ ಆಗ 20,000 ಎಕರೆಗೆ 1,75,000 ಎಕರೆ ಅಕ್ವೈರ್ ಮಾಡಿ ಪ್ರತಿಯೊಂದಕ್ಕೂ ರೈತರು ಅಲ್ಲಿ ಹೋಗಿ ಅರ್ಜಿ ಹಾಕೊಂಡು ನಿಂತ್ಕೋಬೇಕಾಗಿತ್ತು. ಇದೆಲ್ಲ ಮಾಡಿದಾರೆ ಯಾರಪ್ಪ? ದೇವೇಗೌಡರು ಮಾಡಿ ಅಂತ ಹೇಳಿದ್ರ? ಇದು ಬೇಕಾದಷ್ಟು ಚರ್ಚೆ ಮಾಡಬೇಕು ಅಂದ್ರೆ ವಿಷಯಗಳಿದೆ. ಇವ್ರು ಏನೇನು ಮಾಡಿದ್ದಾರೆ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ, ಅದಕ್ಕೆ ಧ್ವನಿ ಎತ್ತಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಜನ ನಮಗೆ ಶಕ್ತಿ ಕೊಟ್ಟವ್ರೆ, ಆ ಶಕ್ತಿ ಜನಕ್ಕೋಸ್ಕರ ಧ್ವನಿ ಎತ್ತೀವಿ. ಎಲ್ಲಿ ಯಾವ ಪಾಪದೊಳೆ? ಕೊಳೆನ ಎಲ್ಲಿ ಕೊಳೆ ಇದೆ? ಎಲ್ಲಿದೆ ಕೊಳೆ? ಹೆಂಗಿದ್ದು ನಾವು ರಾಮನಗರಕ್ಕೆ ಬಂದಾಗ ಕನಕಪುರ ಇತ್ತಲ್ಲ, ಕನಕಪುರ ತಾನೇ ಆಗಿತ್ತು. ಬೀದಿ ಕಂಬಿ ಇರಲಿಲ್ಲ, ಲೈಟ್ ಇರಲಿಲ್ಲ ಕನಕಪುರದಲ್ಲಿ. ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಡಿಸೋದು ದೇವೇಗೌಡರು ಇವರೇ ಎಲ್ಲಿದ್ರು? ಆಗ ಅಲ್ಲಿ ಕೊತ್ವಾಲನಿಗೆ ಎಂಡ ಕೊಡೋ ಬಾಟ್ಲು ಹೊಡ್ಕೊಂಡು ಕೂತಿದ್ರು. ದೇವೇಗೌಡರು ಕೆಲಸ ಮಾಡೋದು ಆ ಕೊಳೆ ತೊಳಿಬೇಕಾಗಿದ.